ಆಮೇಲೆ ಈ ಸಾಲ ಮಾಡ್ತಾರಲ್ಲ, ಸಾಲ ಮಾಡ್ಬಿಟ್ಟು 2 ದಿನದಲ್ಲಿ ಕೊಡ್ತೀನಿ ವಾಪಸ್ಸು, ಆಮೇಲೆ 1 ವಾರದಲ್ಲಿ ಕೊಟ್ಬಿಡ್ತೀನಿ, ಪಕ್ಕ ಕೊಟ್ಬಿಡ್ತೀನಿ ಅಂತಾರೆ. ಬಟ್ ಆ ಪಕ್ಕಾ ಡೇಟ್ ಬರೋದೇ ಇಲ್ಲ ನೋಡಿ. 2 ದಿನ ಅಂತಾರೆ, 20 ದಿನ ಆಗಲಿ 2 ತಿಂಗಳಾದ್ರೂ ಕೊಡೋದೇ ಇಲ್ಲ. ಆಯ್ತಾ, ಅದೇನೋ ಗೊತ್ತಿಲ್ಲ. ಇಸ್ಕೋಬೇಕಾದ್ರೆ ಸಾಲ ಇಸ್ಕೋಬೇಕಾಗಿರೋ ಮೈಂಡ್ ಸೆಟ್ಟು ಸಾಲ ಕೊಡ್ಬೇಕಾದ್ರೆ ಇರೋದೇ ಇಲ್ಲ. ಅಂದ್ರೆ ಅಷ್ಟು ಏನಂತಲ್ಲ, ಇಗ್ನೋರೆನ್ಸು ಅಥವಾ ನೆಗ್ಲಿಜಿಯನ್ಸು, ಐ ಡೋಂಟ್ ನೋ. ಅವ್ರಿಗಂತೂ ಒಂದು ಸ್ವಲ್ಪನೂ ಮನಸಾಕ್ಷಿ ಇರಲ್ಲ. ಇಸ್ಕೋಬೇಕಾದ್ರೆ ಏನು ರಿಕ್ವೆಸ್ಟ್ ಮಾಡಿದ್ದೇನು, ಫೋರ್ಸ್ ಮಾಡಿದ್ದೇನು, ಕಾಲ್ ಮೇಲೆ ಕಾಲ್, ಮೆಸೇಜ್ ಮೇಲೆ ಮೆಸೇಜು. ಕೊಡ್ಬೇಕಾರೆ ರೆಸ್ಪಾನ್ಸೇ ಇಲ್ಲ. ಆಯ್ತಾ, ಕಾಲ್ ಮಾಡಿ ರೆಸ್ಪಾನ್ಸ್ ಇಲ್ಲ, ಮೆಸೇಜ್ ಮಾಡಿ ರೆಸ್ಪಾನ್ಸ್ ಇಲ್ಲ. ಕೇಳಿದ್ರೆ ದೌಲತ್ತು ದಿಮಾಕ್ ಮಾತುಗಳು. ನೆಕ್ಸ್ಟ್ ಮಂತ್ ಕೊಡ್ತೀನಿ, ಡೇಟ್ ಎಲ್ಲ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬ ನನಗೆ ಹಿಂಗೆ ಮಾಡಿದ್ದ. 2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದವನು ಸಾಲ 1 ವರ್ಷದ ಮೇಲೆ 2-3 ತಿಂಗಳಾಗಿತ್ತು, ಕೊಟ್ಟಿರ್ಲಿಲ್ಲ. ಕೇಳಿದೆ, ಬ್ರೋ ನೀನು ಪ್ರಾಮಿಸ್ ಎಲ್ಲ ಹಾಕಿದ್ದೆ, ಇದೇನಾ ನಿಂದು ಪ್ರಾಮಿಸು, ನಿನಗೆ ಅರ್ಥ ಗೊತ್ತಾ ನಿನಗೆ ಅಂತ ಎಲ್ಲ ಕೇಳಿದಕ್ಕೆ ಅವಾಗಲೂ ದೌಲತ್ತಲ್ಲೇ ಮಾತಾಡ್ದ, ನಂಗೆಲ್ಲ ಗೊತ್ತಿಲ್ಲ, ನೆಕ್ಸ್ಟ್ ಮಂತ್ ಕೊಡ್ತೀನಿ ಹಂಗೆ ಅಂತ. ಯಾವಾಗ ಚಾರ್ಜ್ ಮಾಡೋಕೆ ಶುರು ಮಾಡಿದೆ ಅವನಿಗೆ, ವಿತಿನ್ 24 hours ವಾಪಸ್ ಬಂತು ವಿತ್ ಗ್ರಾಟಿಟ್ಯೂಡ್. ಥ್ಯಾಂಕ್ಸ್ ಭಯ್ಯ, ಹಂಗೆ ಹಿಂಗೆ ಅನ್ಕೊಂಡು. ನೋಡಿ, ಹುಷಾರಾಗಿರಿ, ಇಂಥ ಜನಗಳು ನಮ್ಮ ಮಧ್ಯನೇ ಇದ್ದಾರೆ, ಹುಷಾರಾಗಿರಿ ಅಷ್ಟೇ.